ಮನಸ್ಸಿನ ಉದ್ದೇಶಗಳು. ಈ ಮನಸ್ಸಿದೆಯಲ್ಲ, ಇವೆಲ್ಲವೂ ಕೂಡ ಈ ಪೂರ್ವಜನ್ಮದ ವಾಸನೆಗಳು ಹಾಗೂ ಪೂರ್ವಜನ್ಮದ ಸಂಸ್ಕಾರಗಳಿಂದ ಕೂಡಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಜನ್ಮದಲ್ಲಿ ಏನೆಲ್ಲ ಅನುಭವಿಸಿದ್ದೆ, ಏನೆಲ್ಲ ಮಾಡಿದ್ದ, ಅದೆಲ್ಲ ಒಂದು ಸಂಗ್ರಹನೇ ಮನಸ್ಸು. ಅವೆಲ್ಲ ಸಂಗ್ರಹ ಆಗಿರೋ ಮನಸ್ಸು ಆತನಿಗೆ ಪದೇ ಪದೇ ಪ್ರಚೋದಿಸುತ್ತೆ. ಈ ಥರ ಮಾಡು, ಆ ಥರ ಮಾಡು, ಹೋಗಿ ಹತ್ತಿನ್ನು ಇತ್ತಿನ್ನು ಅದ್ಯಾರೋ ಬರ್ತಾರೆ ನೋಡಲ್ಲಿ, ಚೆನ್ನಾಗಿ ಅವ್ರು ನೋಡು, ಇದೇ ರೀತಿ ಪ್ರಚೋದಿಸ್ತಾ ಇರುತ್ತೆ. ತನ್ನ ಪೂರ್ವಜನ್ಮದ ಸಂಚಿತದ ಕರ್ಮಗಳೇನಿದೆಯಲ್ಲ ಅದೆಲ್ಲ ಮನಸ್ಸಿನಲ್ಲಿ ಶೇಖರ ಆಗಿರುತ್ತೆ. ಆ ಶೇಖರ ಆಗಿರೋ ಕರ್ಮಗಳು, ಆ ಕರ್ಮದಲ್ಲಿ ಶೇಖರ ಆಗಿರೋ ವಾಸನೆ ಎಲ್ಲ ಏನಿದೆಯಲ್ಲ ಇವೆಲ್ಲದನ್ನು ಇಟ್ಕೊಂಡು ಅವನು ಬದುಕ್ತಾ ಇರ್ತಾನೆ. ಸೊ ಮನಸ್ಸು ಪ್ರಚೋದಿಸುತ್ತೆ, ಅದನ್ನು ಮಾಡು ಇದನ್ನು ಮಾಡು ಅಂತ. ಆ ಪ್ರಚೋದನೆಗೆ ಒಳಗಾಗಿ ಅವನು ಆ ಮನಸ್ಸಿನ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ಓಡ್ತಾನೆ. ಮನಸ್ಸಿನ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕೆ ಕೊಟ್ಟಾಗ ಮನಸ್ಸೇನೋ ಒಂದು ಉದ್ದೇಶ ಇಟ್ಕೊಂಡಿರುತ್ತಾ, ಸಾವಿರಾರು ಉದ್ದೇಶಗಳನ್ನ ಹೇಳುತ್ತೆ ತಂದು. ಹಾಗಾಗಿ ಅವರು ಸಮಸ್ಯೆ ಸಿಲುಕ್ತಾರೆ. ಮನಸ್ಸಿನ ಉದ್ದೇಶವನ್ನು ಇಟ್ಕೊಂಡು ಅವರು ಬದುಕಂಥ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಸಿಲುಕ್ತಾರೆ. ಹಂಗಾರೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಯಾರು ತಂದೆ ತಾಯಿಗಳಿದ್ದೀರಾ, ನಿಮಗೆ ಮನಸ್ಸು ಅಂದ್ರೇನು ಅಂತ ಅರ್ಥ ಆಗಬೇಕು, ಮನಸ್ಸನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಗಬೇಕು, ಮನಸ್ಸನ್ನು ಯಾವುದಕ್ಕೆ ಉಪಯೋಗಿಸ್ಬಾರ್ದು ಅನ್ನೋದು ಗೊತ್ತಾಗಿಸ್ಬೇಕು. ಅದೆಲ್ಲ ನೀವು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಅದನ್ನು ಪರಿಪೂರ್ಣವಾಗಿ ಹೇಳ್ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸೋಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಖಂಡಿತವಾಗಲೂ ಸಮಸ್ಯೆ ಬಂದೇ ಬರುತ್ತೆ. ಆ ಸಮಸ್ಯೆಗೆ ಪರಿಹಾರಗಳೂ ಇರಲ್ಲ.